ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹವ್ಯಕರ ಸಾಂಪ್ರದಾಯಿಕ ಅಡುಗೆನ ತೋರಿಸ್ತಾ ಇದ್ದೀನಿ. ಸಾಂಬಾರು, ಒಂದು ರೀತಿಯ ಸಾಂಬಾರಿದು. ಅಂದರೆ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಅಂದರೆ ಬೇರೆಯವ್ರು ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ಆದರೆ ಹವ್ಯಕರಲ್ಲಿ ಇದು ಸಾಂಪ್ರದಾಯಿಕವಾಗಿ ಬಂದಿರೋಂಥ ಅಡುಗೆ. ಕುಡು ಬಾಳೆಕಾಯಿ ಬೆಂದಿ ಅಂತ ನಾವು ಹೇಳ್ತೀವಿ. ಅಂದರೆ ಕುಡು ಅಂದರೆ ಹುರುಳಿಕಾಳು, ನಮ್ಮ ಭಾಷೆಯಲ್ಲಿ ಕುಡು ಅಂತ ಹೇಳೋದು, ಮತ್ತು ಬಾಳೆಕಾಯಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸಾಂಬಾರು ಮಾಡೋದು. ಇದು ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಎಲ್ಲರೂ ಮಾಡ್ತಾರೆ. ಹಳೆ ಕಾಲದ ಅಡುಗೆ, ಎಲ್ಲ ಮನೆಗಳಲ್ಲೂ ಇದನ್ನು ಮಾಡ್ತಾರೆ. ಇದೇ ರೀತಿ ಮಾಡ್ತಾರೆ ಹವ್ಯಕರಲ್ಲಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಸೇರಿಸ್ಕೊಳ್ಳೋಕ್ಕೆ. ಇದೀಗ ಹುರುಳಿಕಾಳು ನಾನು ಒಂದು 8 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ ನೀರಲ್ಲಿ. ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೀನಿ. ಇದನ್ನು ಅಡುಗೆಗೆ ಉಪಯೋಗಿಸ್ತಾ ಇದ್ದೀನಿ. ಈಗ ಸೈಡಲ್ಲಿ ಇಟ್ಟಿರ್ತೀನಿ, ಆಮೇಲೆ ಸೇರಿಸ್ಕೊಳ್ತೀನಿ ನಾನು ಬೇಯಿಸ್ಕೊಳ್ಳೋಕ್ಕೆ. ಈಗ ಬಾಳೆಕಾಯಿಯನ್ನು ಸಣ್ಣಕ್ಕೆ ಅಂದರೆ ಸಾಂಬಾರಿಗೆ ಆಗೋ ರೀತಿಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಸಿಪ್ಪೆ ತೆಗೆದು, ಅಂದರೆ ಸಿಪ್ಪೆ ಜಾಸ್ತಿ ತೆಗಿಯಲ್ಲ, ಈ ಥರ ಪೀಲ್ ಮಾಡ್ತೀನಿ. ಮೇಲಿಂದ ಸಿಪ್ಪೆ ತೆಗಿತೀನಿ. ಒಳಗಿನ ಸಿಪ್ಪೆ ಅದೇ ರೀತಿ ಇರುತ್ತೆ ಬಾಳೆಕಾಯಿಯಲ್ಲಿ. ಪೂರ್ತಿ ಸಿಪ್ಪೆ ತೆಗಿಬೇಕಾಗಿಲ್ಲ, ಒಳಗಿನ ಸಿಪ್ಪೆ ಬಿಟ್ಕೋಬೋದು. ಹಾಗಿದ್ರೇ ರುಚಿ ಆಗೋದು, ಚೆನ್ನಾಗಿ ಆಗೋದು. ಪೂರ್ತಿ ಅಂದರೆ ಬೇರೆ ಎಲ್ಲ ತರಕಾರಿ ಸಿಪ್ಪೆ ತೆಗ್ದಂಗೆ ತೆಗಿಯಲ್ಲ ನೋಡಿ, ಒಳಗಿನ ತೆಳು ಸಿಪ್ಪೆ ಉಳಿಯುತ್ತೆ. ಅದು ಇದ್ರೇ ಚೆನ್ನಾಗಿರೋದು ಬಾಳೆಕಾಯಿಯಲ್ಲಿ. ಬಾಳೆಕಾಯಿ ಹೆಚ್ಚುವಾಗ ಆ ಥರ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸೈಡಲ್ಲೂ ಪೀಲ್ ಮಾಡ್ಕೋಬೇಕು ಫಸ್ಟು. ಇದು ತುಂಬ ಒಗರು ಇರುತ್ತೆ, ಅಂದರೆ ಕೈಯೆಲ್ಲ ಕಪ್ಪಾಗುತ್ತೆ ಸ್ವಲ್ಪ ಇದು ಹೆಚ್ಚಿಕೊಂಡಾಗ. ಇದನ್ನು ಈ ಥರ 8 ಭಾಗ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಸಾಂಬಾರಿಗೆ. ಇದು ಇಲ್ಲಿ ಪೇಟೆಗಳಲ್ಲಿ ಹೊರಗಡೆ ಸಿಗುತ್ತಲ್ವ, ಅದೇ ಬಾಳೆಕಾಯಿ. ನಮ್ಮಲ್ಲಿ ಹೌಂಡ ಅಂತ ಹೇಳ್ತಾರೆ ಜಾತಿ. ಏಲಕ್ಕಿ ಬಾಳೆ ಅಥವಾ ಕದಳಿ ಬಾಳೆದಾದರೂ ಮಾಡ್ಕೋಬೋದು. ಬೇರೆ ಯಾವುದಾದ್ರೂ ಬಾಳೆಕಾಯಿ ಇದ್ದರೆ ಅದರದ್ದು ಮಾಡ್ಕೋಬೋದು, ಚೆನ್ನಾಗೇ ಆಗುತ್ತೆ. ಬಾಳೆಕಾಯಿ ಜೊತೆ ಹುರುಳಿಕಾಳು ಜೊತೆ ಅಂತ ಲೆಕ್ಕ, ಅದೆರಡನ್ನು ಸೇರಿಸ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಬಾಳೆಕಾಯಿಗೆ ಅದು ಎರಕ ತುಂಬ ಜೊತೆಯಾಗಿ ಸೇರುತ್ತೆ ಅಂತ, ಅದಕ್ಕೆ ಕುಡು ಬಾಳೆಕಾಯಿ ಬೆಂದಿ ಅಂತ ಹೇಳೋದು ನಾವು. ಅದನ್ನು ಸೇರಿಸ್ಬಿಟ್ಟು ಮಾಡೋದು. ಈ ಥರ ಕಟ್ ಮಾಡಿಬಿಟ್ಟು ಇದನ್ನು ನೀರಲ್ಲಿ ಹಾಕಬೇಡಿ, ಯಾಕಂದರೆ ಅದು ಒಗರಿರುತ್ತಲ್ವ, ಏನು ಹೇಳ್ತಾರೆ, ಒಗರು ಅಂತಾರಲ್ವ, ಅದಿರುತ್ತೆ. ಅದಕ್ಕೆ ಅದನ್ನು ನೀರಲ್ಲಿ ಹಾಕ್ಕೋಬೇಕಾಗತ್ತೆ. ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಮತ್ತೆ ಉಪಯೋಗಿಸ್ಕೋಬೇಕು, ಇಲ್ಲಾಂದರೆ ಕಪ್ಪಾಗತ್ತೆ ಅದು, ಅದರ ಒಗರು ಹೋಗೋಕ್ಕೆ. ಈಗ ಬೇಯಿಸೋಕ್ಕೆ ಇಡೋಣ ಇದನ್ನು. ಫಸ್ಟು ಕುಕ್ಕರನ್ನು ತೊಗೊಂಡಿದ್ದೀನಿ, ಸಣ್ಣ ಕುಕ್ಕರು. ಇದರಲ್ಲೇ ಡೈರೆಕ್ಟಾಗಿ ಹುರುಳಿಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಯೋಕ್ಕೆ. ಹುರುಳಿಕಾಳು ಬೇಯೋದು ನಿಧಾನ ಅಲ್ವ, ಅದರಿಂದ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ಬಾಳೆಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಹುರುಳಿಕಾಳು ಜೊತೆಯೇ ಬಾಳೆಕಾಯನ್ನು ಹಾಕಿಬಿಟ್ಟು ಒಟ್ಟಿಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಬೇರೆ ಏನು ಹಾಕಲ್ಲ ಇದಕ್ಕೆ, ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದೆಲ್ಲ ಏನೂ ಹಾಕಲ್ಲ. ನಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗನೂ ತುಂಬ ಕಡಿಮೆ ನಮ್ಮ ಅಡುಗೆಯಲ್ಲಿ, ಸಾಂಪ್ರದಾಯಿಕ ಅಡುಗೆಯಲ್ಲಿ. ತರಕಾರಿ ಮುಳುಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಬೇಯೋಕ್ಕೆ. ಹೆಚ್ಚು ನೀರು ಬೇಡ, ತರಕಾರಿ ಮುಳುಗುವಷ್ಟು ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ, 2-2.5 ಚಮಚ ಹಾಕ್ಕೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಸಣ್ಣ ತುಂಡು ಬೆಲ್ಲ ಮತ್ತು ಕೂಡ ಸೇರಿಸ್ಕೋಬೇಕು, ಸಣ್ಣ ತುಂಡು ಬೆಲ್ಲ. ಅದು ಸಿಹಿ ಸ್ವಲ್ಪ ರುಚಿ ಬರಬೇಕಾಗತ್ತೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಒಗರು ಇದೆಯಲ್ವ, ಅದರಿಂದ ಬೇಯುವಾಗ ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಅದನ್ನು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಕಡೆ ಮಸಾಲೆ ಹುರಿದುಕೊಳ್ಳೋಣ. ಅದು ಬೆಂದಾಗಿದೆ, ಬೇಗ ಬೇಯುತ್ತೆ, ಹೊತ್ತು ಬೇಕಾಗಲ್ಲ. ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಬಿಟ್ಟು ಸಿಮ್ಗೆ ಹಾಕಿ ಇನ್ನೊಂದು ವಿಸಿಲ್ ಆಗೋವರೆಗೂ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ಈಗ ಒಂದು 4-5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸು 5 ಮೆಣಸು ತೊಗೊಂಡಿದ್ದೀನಿ. ಅದಕ್ಕೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. 5 ಬ್ಯಾಡಗಿ ಮೆಣಸಿಗೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜ. ಅಷ್ಟೇ ಉದ್ದಿನಬೇಳೆ, 1.5 ಚಮಚದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಳ್ಳೋದು ಮಸಾಲೆಗೆ. ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳಿ. ಅದು ಎಣ್ಣೆ ಜಾಸ್ತಿ ಅಂತ ಆಗಬಾರ್ದು, ಸ್ವಲ್ಪ ಒದ್ದೆ ಆಗೋಷ್ಟು, ಅದು ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಸೇರಿಸ್ಕೊಂಡ್ರೆ ಸಾಕು. ಹುರಿದುಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟೇ. ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ, ಉದ್ದಿನಬೇಳೆ ಕೆಂಪಗಾಗೋವರೆಗೂ ಹುರಿದುಕೋಬೇಕಾಗತ್ತೆ. ಕೈ ಬಿಡದೇ ಈ ಥರ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಸೀದು ಹೋಗುತ್ತೆ, ಒಂದೇ ರೀತಿ ಆಗೋಲ್ಲ. ಒಂದು ಕಡೆ ಆಗುತ್ತೆ, ಒಂದು ಕಡೆ ಆಗೋಲ್ಲ. ಈ ಥರ ಒಟ್ಟಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉದ್ದಿನಬೇಳೆ ಕೆಂಪಗಾಗುವಷ್ಟು ನೋಡಿ, ಉದ್ದಿನಬೇಳೆ ಕೆಂಪಗಾಗಿದೆ. ಇಷ್ಟು ಹೊತ್ತು
ಮಾಡ್ಕೊಳ್ಳಿ ಈ ಥರ. ಈಗ ತೆಂಗಿನ ತುರಿ ತಗೊಂಡಿದ್ದೀನಿ, ಒಂದು 2 ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ನಮ್ಮಲ್ಲಿ ತೆಂಗಿನ ತುರಿ ಉಪಯೋಗ ಜಾಸ್ತಿ, ಅಂದರೆ ಒಂದು ತೆಂಗಿನಕಾಯಿಯ ಸರಿ ಅರ್ಧ ಆಗುವಷ್ಟು, ಒಂದು ಕಡಿ ಆಗುವಷ್ಟು ನಾನು ತೆಂಗಿನ ತುರಿ ತಗೊಂಡಿದ್ದೀನಿ. ತೆಂಗಿನಕಾಯಿ ಅರ್ಧ, 2 ಕಪ್ ಅಂತ ಹೇಳ್ಬೋದು. ಅದೇ ತೆಂಗಿನಕಾಯಿಗೆ ಈ ಹುರಿದಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಜಾಸ್ತಿ ತೆಂಗಿನಕಾಯಿ ಉಪಯೋಗ ಮಾಡ್ತೀವಿ ನಮ್ಮ ಕಡೆ. ನಾವು ತೊಗರಿಬೇಳೆ ಎಲ್ಲ ಹಾಕಲ್ಲ ತರಕಾರಿಗೆ, ಸಾಂಬಾರುಗಳಿಗೆ ಹೆಚ್ಚು. ಕೆಲವು ತರಕಾರಿಗಳಿಗೆ ಮಾತ್ರ ಹಾಕ್ತೀವಿ, ಎಲ್ಲದಕ್ಕೂ ಹಾಕಲ್ಲ. ಆದ್ದರಿಂದ ತೆಂಗಿನಕಾಯಿಯೇ ಜಾಸ್ತಿ ಹಾಕೋದು. ತೆಂಗಿನಕಾಯಿ ಜಾಸ್ತಿ ಹಾಕಿ ದಪ್ಪ ಮಾಡ್ಕೋತೀವಿ ನಾವು. ನೋಡಿ, ಈ ಮಸಾಲೆಗಳನ್ನೆಲ್ಲ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು, ಅಂದರೆ ಒಂದು ಸಣ್ಣ ತುಂಡು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಇದು ಸ್ವಲ್ಪ ಸ್ಟ್ರಾಂಗ್ ಇದೆ, ಅದರಿಂದ ಸಣ್ಣದ ಚೂರುಗಳನ್ನು ಮಾತ್ರ ತಗೊಂಡಿದ್ದೀನಿ. ಸ್ವಲ್ಪ ಹುಳಿ ರುಚಿಗೆ ಹುಣಸೆ ಹಣ್ಣು ತಗೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ಮಿಕ್ಸಿಲಿ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ, ತರಕಾರಿ ಬೆಂದಿದೆ, ಬಾಳೆಕಾಯಿನೂ ಬೆಂದಿದೆ, ಈ ಹುರುಳಿಕಾಳು ಕೂಡ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಅದು 8 ಗಂಟೆ ನೆನೆಸಿಟ್ಟು ಬೇಯಿಸಿರೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅದು ಪೂರ್ತಿ ನೈಸಾಗಿ ನುಣ್ಣಗಾಗಿ ಬೆಂದ್ಕೊಂಡಿದೆ. ಬಾಳೆಕಾಯಿನೂ ಬೆಂದಿದೆ. ಅದರಿಂದ ಇದಕ್ಕೆ ಈಗ ಈ ರುಬ್ಬಿಟ್ಟಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ಡೈರೆಕ್ಟಾಗಿ. ಸ್ವಲ್ಪ ಮಿಕ್ಸಿ ಜಾರು ತೊಳೆಸ್ಕೊಂಡು ನೀರನ್ನು ಕೂಡ ಸೇರಿಸ್ಕೋಬೋದು. ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾಡ್ಕೋಬೋದು. ಸಾಂಬಾರು ನಮಗೆ ಹೆಂಗೆ ಬೇಕೋ ಅಷ್ಟು. ಸಾಂಬಾರು ಜಾಸ್ತಿ ನೀರು ಅಂತ ಇರಲ್ಲ. ಮಿಕ್ಸಿ ಜಾರು ನೀರು ಸೇರಿಸ್ಕೊಂಡು ಮಿಕ್ಸಿ ಜಾರು ತೊಳೆಸ್ಕೊಂಡು ಹಾಕೋಬೇಕು. ಈ ಥರ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ ತುಂಬ ರುಚಿಯಾಗಿ ಸೇರಿಸ್ಕೊಂಡು ಊಟ ಮಾಡೋದಕ್ಕೆ ಇರೋವಂಥದ್ದು. ಅನ್ನದ ಜೊತೆ ತುಂಬ ರುಚಿಯಾಗುತ್ತೆ ಇದು. ಹುರುಳಿಕಾಳು ಮತ್ತು ಬಾಳೆಕಾಯಿ ಜೊತೆ ಅಂತ ಲೆಕ್ಕ. ಆ ಥರ ಬೇರೆ ಬೇರೆ ಇದೆ. ಹುರುಳಿಕಾಳು ಬಸಳೆನೂ ಜೊತೆನೇ, ಅಥವಾ ಬಸಳೆ ಜೊತೆ ಕಾಯಿ ಪಪ್ಪಾಯಿ ಹಾಕಿದರೆ ಅದೂ ಜೊತೆ ಅಂತ ಲೆಕ್ಕ. ಈ ಥರ ಕೆಲವೆಲ್ಲ ಜೊತೆಗಳು ಅಂತ ಇದೆ ತರಕಾರಿಗಳು, ಚೆನ್ನಾಗಿ ಆಗುತ್ತೆ ಅಂತ. ಆದ್ದರಿಂದ ಆ ರೀತಿ ಮಾಡ್ತೀವಿ. ಈ ಥರ ಮಿಕ್ಸ್ ಮಾಡಿದ್ದೀನಿ, ಸೇರಿಸ್ಬಿಟ್ಟು ಆ ಮಸಾಲೆ ಎಲ್ಲ ಸೇರಿಸ್ಬಿಟ್ಟು ಎಷ್ಟು ನೀರು ಬೇಕೋ ಇಷ್ಟು ನೀರು ಮಾಡಿದ್ದೀನಿ ಈಗ ಹದಕ್ಕೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಸ್ಟವಲ್ಲಿ ಇಡ್ತೀನಿ. ಇದನ್ನು ಸ್ಟವಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ನೀರೆಲ್ಲ ಸೇರಿಸ್ಕೊಂಡು ಎಷ್ಟು ಬೇಕು ಅಂತ ನೋಡಿಕೊಂಡು. ನೋಡಿ, ತುಂಬ ದಪ್ಪನೂ ಮಾಡಿಲ್ಲ, ತುಂಬ ತೆಳ್ಳಗೂ ಇಲ್ಲ, ಆ ಥರ ಇದೆ. ಇದನ್ನು ಒಲೆ ಮೇಲೆ ಸ್ಟವಲ್ಲಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈಗ ಕುದಿಯೋಕ್ಕೆ ಇಟ್ಟಿದ್ದೀನಿ. ಒಳ್ಳೆ ಕುದಿದಾಗ ಆಫ್ ಮಾಡಬೇಕು. ಸರಿಯಾಗಿ ಕುದಿಬೇಕು ಮಾತ್ರ, ಈ ಥರ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಅದೇ ಒಲೆಯಲ್ಲಿ ಅದೇ ಸ್ಟವಲ್ಲಿ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಒಣಮೆಣಸು, ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡಿಬಿಟ್ಟು ಸಾಸಿವೆ ಸಿಡಿದಾಗ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಒಗ್ಗರಣೆ ಸೇರಿಸ್ಕೊಳ್ಳಿ. ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ಕರಿಬೇವು ಬಿಸಿ ಆಗೋಷ್ಟು ಹೊತ್ತು ಇಡಬೇಕಿಲ್ಲ, ಅಂದರೆ ಅದರ ಪರಿಮಳ ಬಿಡಲ್ಲ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಆಯಿತು. ಸಾಂಬಾರು ರೆಡಿ. ಕುಡು ಬಾಳೆಕಾಯಿ ಬೆಂದಿ ಅಂತ ನಮ್ಮ ಭಾಷೆಯಲ್ಲಿ ಹೇಳೋದು. ಹುರುಳಿಕಾಳು ಮತ್ತು ಬಾಳೆಕಾಯಿದು ಸಾಂಬಾರು. ಇದು ಹವ್ಯಕರ ಸಾಂಪ್ರದಾಯಿಕ ಅಡುಗೆ. ಮೊದಲಿಂದಲೇ ಮಾಡೋಂಥ ಎಲ್ಲ ಮನೆಗಳಲ್ಲೂ ಮಾಡೋಂಥ ಅಡುಗೆ ಇದೇ ರೀತಿ ಮಾಡ್ತಾರೆ. ಎಲ್ಲ ಮನೆಗಳಲ್ಲೂ ಇದೇ ರೀತಿಯೇ ಮಾಡೋದು. ಹವ್ಯಕರ ಮನೆಗಳಲ್ಲಿ ಕುಡು ಬಾಳೆಕಾಯಿ ಬೆಂದಿ. ಯಾವುದೇ ಈರುಳ್ಳಿ ಹಾಕಲ್ಲ ನಮ್ಮ ಅಡುಗೆಗಳಲ್ಲಿ. ನಮ್ಮ ಸಾಂಪ್ರದಾಯಿಕ ಅಡುಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತುಂಬ ಕಡಿಮೆ. ನೀವು ನೋಡಿರ್ಬೋದು ನನ್ನ ಚಾನಲಲ್ಲಿ. ಇಲ್ಲಾಂದರೆ ಚಾನಲ್ ಲೈಕ್ ಮಾಡಿದರೆ ನಿಮಗೆ ವಿಡಿಯೋ ಸಜೆಸ್ಟ್ ಆಗುತ್ತಾ ಇರುತ್ತೆ. ಬೇರೆ ಹವ್ಯಕರ ಸಾಂಪ್ರದಾಯಿಕ ಅಡುಗೆಗಳು ತೋರಿಸಿದ್ದೀನಿ ನಾನು. ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗ ತುಂಬ ಕಡಿಮೆ, ಕೆಲವಕ್ಕೆ ಮಾತ್ರ ಉಪಯೋಗಿಸ್ತೀವಿ ಅಷ್ಟೇ, ಇಲ್ಲ ಅಂತಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.